ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕಿಣಿಸ್ ಬಸ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇನೆ. ಅದು ಕೂಡ ಏನು ಮಾಡೋದು ಅಂತ ಆಲೋಚನೆ ಮಾಡ್ತಾ ಇದ್ದೆ ಬೆಳಿಗ್ಗೆ ಎದ್ದು. ಅಂದರೆ ಮುಂಚಿನ ದಿನ ಡಿಸೈಡ್ ಮಾಡಿಲ್ಲ ಅಂದರೆ ಹೀಗೆ ಆಗೋದಲ್ವಾ. ಹಾಗೆ ಒಂದು ಪ್ಯಾಕೆಟ್ ಮಶ್ರೂಮ್ ಇತ್ತು ತಂದದ್ದು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಬ್ರೋಕೋಲಿ ಎಲ್ಲ ಇತ್ತು. ಹಾಗೆ ಕುಕ್ಕರಲ್ಲಿ ಇದನ್ನೆಲ್ಲ ಹಾಕಿಬಿಟ್ಟು ಒಂದು ಒಳ್ಳೆ ಪಲಾವ್ ಮಾಡಿಕೊಟ್ರೆ ಹೇಗೆ ಅಂತ ಅಂದ್ಕೊಂಡಿದ್ದೆ. ಹಾಗೆ ಕುಕ್ಕರಲ್ಲಿ ಒಂದು 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ, ಒಂದು 5 ಸ್ಪೂನಷ್ಟು ತುಪ್ಪವನ್ನು ಹಾಕಿ, ನೀವು ಬೇಕಾದರೆ ಬೆಣ್ಣೆನೂ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ಬರೀ ಬೆಣ್ಣೆಯಲ್ಲೂ ಮಾಡ್ಕೊಳ್ಬೋದು. ಹಾಗೆ 2 ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಚಾಪರಲ್ಲಿ ಚಾಪ್ ಮಾಡ್ಕೊಂಡಿರೋದು. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದಾನೆ. ಹಾಗೆ ಇದನ್ನು ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದೇ ರೀತಿ ಸ್ಪೈಸಸ್ ನಿಮ್ಮ ಹತ್ರ ಯಾವುದೆಲ್ಲ ಇರುತ್ತೆ ಎಲ್ಲ ಸ್ಪೈಸಸನ್ನು ಕೂಡ ಮಸಾಲೆಗೆ ನಾವು ಯೂಸ್ ಮಾಡ್ಕೊಳ್ಬೋದು. ಹಾಗೆ ನಾನಿಲ್ಲಿ ಒಂದು 50 ರುಪೀಸ್ದು ಒಂದು ಗರಂ ಮಸಾಲ ಪ್ಯಾಕೆಟ್ ಅಂತ ಬರುತ್ತೆ, ಅದರಲ್ಲಿ ಎಲ್ಲ ಸ್ಪೈಸಸ್ ಇರುತ್ತೆ. ಇದನ್ನು ತಂದರೆ ತುಂಬ ಸಮಯಕ್ಕೆ ಬರುತ್ತೆ. ಹಾಗೆ ನಾಲ್ಕೇ ಹಾಕುವಂಥದ್ದಲ್ವ, ಹಾಗೆ ಬೇಕಾಗಿರುವಂಥದ್ದೆಲ್ಲವನ್ನು ಕೂಡ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ನಾನೀಗ ಪಲಾವ್ ಎಲೆ ಒಂದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಾವು ಸಣ್ಣದಾಗಿ ಚಾಪ್ ಮಾಡಿರುವಂಥ ಬೆಳ್ಳುಳ್ಳಿ ಕೂಡ ಒಂದು 7-8 ಎಸಲಷ್ಟು ಬೆಳ್ಳುಳ್ಳಿ, ಇದು ಕೂಡ ಚಾಪರಲ್ಲಿ ಹಾಕಿ ಚಾಪ್ ಮಾಡಿರುವಂಥದ್ದು. ಸಿಪ್ಪೆನೆಲ್ಲ ಈಸಿಯಾಗಿ ಆಮೇಲೆ ರಿಮೂವ್ ಮಾಡಲಿಕ್ಕಾಗತ್ತೆ ಈ ರೀತಿ ಚಾಪ್ ಮಾಡಿಕೊಂಡ್ರೆ. ಹಾಗೆ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿ ಮಸಾಲೆಗೆ ಏನೆಲ್ಲ ಬೇಕಂತ ಹೇಳಿದರೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, 2 ಹಸಿಮೆಣಸು, ಸ್ಪೈಸಸ್ ಅಂದರೆ ಚಕ್ಕೆ, ಲವಂಗ, ಮೊಗ್ಗು, ಹಾಗೆ ಜಾಯಿಕಾಯಿ ಮತ್ತು ಗಸಗಸೆ ಒಂದು ಹಾಕಲಿಲ್ಲ ನಾನಿಲ್ಲಿ, ತುಂಬ ಖಾರ ಮಾಡೋದು ಬೇಡ ಅಂತ. ಶುಂಠಿ ಹಾಕ್ಕೊಂಡು ಸ್ವಲ್ಪ ಸೊಂಪು ಮತ್ತು ಕಾಳುಮೆಣಸನ್ನು ಹಾಕ್ಕೊಂಡೆ. ಜಾಯಿಕಾಯಿ ಹಾಕಿದರೆ ಸ್ವಲ್ಪ ಖಾರ ಆಗಿಬಿಡುತ್ತೆ, ಗಸಗಸೆ ಹಾಕ್ಲಿಕ್ಕೆ ಮಾತ್ರ ಮರ್ತೋಯ್ತು, ನಿಜ ಹೇಳ್ತಿದ್ದಾನೆ. ಹಾಗೆ ಇದೆಲ್ಲವನ್ನು ಕೂಡ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗಿನ ಪೇಸ್ಟ್ ಮಾಡಿಕೊಂಡು ಒಳ್ಳೆ ಅದು ಪೇಸ್ಟ್ ಕುದಿ ಬರಬೇಕು. ಅದು ತುಂಬ ಇಂಪಾರ್ಟೆಂಟ್, ಯಾಕಂದರೆ ಒಳ್ಳೆ ಪೇಸ್ಟ್ ಅದು ಮಸಾಲ ಮಾಡಿರುವಂಥದ್ದು ಕುದಿ ಬಂದರೆ ಪಲಾವ್ ಸೂಪರ್ ಆಗುತ್ತೆ, ಮಾತ್ರ ಸಖತ್ ಟೇಸ್ಟಿಯಾಗಿರುತ್ತೆ. ಸ್ವರ್ಗ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಆಯಿತಾ. ಹಾಗೆ ಇಲ್ಲಿ ಮಸಾಲ ಒಳ್ಳೆ ಕುದಿ ಬರ್ತಾ ಇದೆ. ಈ ಕಡೆಯಿಂದ ಬ್ರೊಕೋಲಿ ಮತ್ತು ಮಶ್ರೂಮನ್ನು ಚೆಂದ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಎಲ್ಲವನ್ನು ನೀಟಾಗಿ ಒಂದು 2-3 ಸಲ ತೊಳೆದಿಟ್ಟಿದ್ದೇನೆ ಕೂಡ. ಹಾಗೆ ಬ್ರೊಕೋಲಿಯನ್ನು ಮೊದಲಿಗೆ ಹಾಕ್ತಾ ಇದ್ದೇನೆ. ಆಮೇಲೆ ಮಶ್ರೂಮನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೇನೆ, ಯಾಕಂದರೆ ನನ್ನ ಸಣ್ಣ ಮಗಳಿಗಂತೂ ಮಶ್ರೂಮ್ ಸ್ವಲ್ಪ ಸಿಗಬೇಕು, ಆದರೆ ಆವಾಗ ಅವಳು ಇಷ್ಟಪಟ್ಟು ತಿಂತಾಳೆ. ಇಲ್ಲಾಂದರೆ ಮಶ್ರೂಮೇ ಇಲ್ಲ, ಬರೀ ಸಣ್ಣ ಸಣ್ಣದಾಗಿ ಕಟ್ ಮಾಡಿದರೆ ಅವಳಿಗೆ ಮಶ್ರೂಮೇ ಕಾಣಲ್ಲ. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿ ಹಾಕಿದ್ದೇನೆ. ನಂಗಂದರೆ ಬೆಳಿಗ್ಗೆ ಬೇಗ ಅವರಿಗೆ ತಿಂಡಿ, ಇವಾಗ ಅಂದರೆ ಬ್ಯಾಡ್ಮಿಂಟನ್ ಕ್ಲಾಸ್, ಸ್ವಿಮ್ಮಿಂಗ್ ಕ್ಲಾಸ್ ಅಂತೆಲ್ಲ ಇರುತ್ತೆ, ಡ್ರಾಪ್ ಆ್ಯಂಡ್ ಪಿಕಪ್ ಎಲ್ಲ ಇರುತ್ತೆ, ಕರ್ಕೊಂಡು ಬರೋದು, ಹಾಗೆ ಒಮ್ಮೆ ಬಿಟ್ಟು ಬರಲಿಕ್ಕೆ ಅದೇ ಎಲ್ಲ ಆಗುತ್ತೆ. ಆಮೇಲೆ ಹೋಟ್ಲ್ ಕೆಲಸ ಬೇರೆ ಇದೆ. ಹಾಗೆ ಏನು ಮಾಡೋದು ಅಂತೇಳಿ ಡಿಸೈಡ್ ಮಾಡಿರಲಿಲ್ಲ. ಅದಕ್ಕೆ ರಪ್ಪ ಇದೆಲ್ಲ ಯಾವಾಗಲೂ ಹೆಚ್ಚಾಗಿ ಹೇಳ್ತಾ ಇರ್ತೇನೆ, ಮಶ್ರೂಮ್ಸ್ ಎಲ್ಲ ಆಲ್ರೆಡಿ ನಾನು ಇಡ್ತೇನೆ ಅವಾಗವಾಗ ತಂದು ಫ್ರೆಶ್ ಆಗಿ. ಹಾಗೆ ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಗ್ರೀನ್ ಪೀಸ್ ಬಟಾಣಿ ಕೂಡ ಹಾಕಿದರೆ ಚೆನ್ನಾಗಿರುತ್ತೆ, ಗ್ರೀನ್ ಪೀಸ್ ಇರಲಿಲ್ಲ ನನ್ನ ಹತ್ರ. ಹಾಗೆ ಇಲ್ಲಿ 4 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ, ಯಾಕಂದರೆ ನಾನು ಬಾಸ್ಮತಿ ಅಕ್ಕಿ ಇಲ್ಲಿ ತಂದದಿರಲಿಲ್ಲ. ಹಾಗೆ ಸೋನಾ ಮಸೂರಿ ಅಕ್ಕಿ 2 ಗ್ಲಾಸಷ್ಟು ಇಲ್ಲಿ ನೀಟಾಗಿ ತೊಳೆದು ಹಾಕ್ತಾ ಇದ್ದೇನೆ. ಹಾಗೆ 2 ಗ್ಲಾಸ್ ಸೋನಾ ಮಸೂರಿಗೆ ಡಬಲ್ ಅಲ್ವಾ ನಾವು ನೀರು ಹಾಕುವಂಥದ್ದು. ಹಾಗೆ 4 ಗ್ಲಾಸಷ್ಟು ನೀರನ್ನು ಕೂಡ ಇದರಲ್ಲೇ ಹಾಕಿ, ಅಕ್ಕಿನೂ ಹಾಕಿ, ಹಾಗೆ ಒಂದು ಕುದಿ ಬರ್ತಾ ಇರಲಿ. ಇದು ರುಚಿಗೆ ತಕ್ಕ ಉಪ್ಪನ್ನು ಇವಾಗಲೇ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ. ಕುಕ್ಕರ್ ಲಿಡ್ ಮುಚ್ಚುವಂಥ ಕ್ರಮ ಯಾವಾಗಲೂ ಹೇಳ್ತಾ ಇರ್ತೇನೆ, ಅದು ಕುದಿ ಬಂದ ಮೇಲೆ ಮುಚ್ಚಿ ಅದನ್ನು ಬಿಡಬೇಕು, ಆವಾಗ ಪಟಪಟ ಅಂತ ವಿಸಿಲ್ ಬರುತ್ತೆ ಅಂತ. ಹಾಗೆ ಮಕ್ಕಳಿಗೋಸ್ಕರ ಮಾಡೋದ್ರಿಂದ ಒಂದು ಹರಸಾಹಸ ನಮ್ಮದು ಅಂತ ಹೇಳ್ಬೋದು, ಯಾಕಂದರೆ ಮಕ್ಕಳು ತಿನ್ನೋದೇ ಮೇಯ್ನ್ ನಮಗೆ. ಇವಾಗ ಅವ್ರು ತಿನ್ನೋದೇ ಇಲ್ಲ ಏನು ಕೊಟ್ಟರು ಅಂತ ಅನಿಸುತ್ತೆ ಕೆಲವೊಮ್ಮೆ. ಹಾಗೆ ಇಲ್ಲಿ ಚೀಸ್ ಕ್ಯೂಬ್ಸನ್ನು 2 ಹಾಕ್ತಾ ಇದ್ದೇನೆ. ಹಾಗೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಚೀಸ್ ಕ್ಯೂಬ್ಸ್ ಎಲ್ಲ ಹಾಕಿದರೆ. ಇವಾಗ ಕುಕ್ಕರ್ ಲಿಡ್ಡನ್ನು ಸ್ವಲ್ಪ ಓರೆಯಾಗಿ ಈ ರೀತಿ ಮುಚ್ಚಿಡ್ತಾ ಇದ್ದೇನೆ, ಯಾಕಂದರೆ ಅದು ಸ್ವಲ್ಪ ಕುದಿ ಬರಬೇಕಲ್ಲ, ಆಮೇಲೆ ನಾವು ವಿಸಿಲನ್ನು ಹಾಕ್ಕೊಳ್ಳೋಣ. ಅಲ್ಲಿ ತನಕ ನೋಡಿ ಈ ರೀತಿ ಸ್ವಲ್ಪ ಮುಚ್ಚಿರೋದ್ರಿಂದ ಬೇಗನೆ ಇದು ಕುದಿ ಬರ್ತಾ ಇದೆ. ಹಾಗೆ ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಇನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಕುಕ್ಕರ್ ಲಿಡ್ಡನ್ನು ಮುಚ್ಚಿ 4 ವಿಸಿಲ್ ತೆಗೆದ್ರೆ ಆಯಿತು, ಪಟ. ಈ ಡಬಲ್ ಎಲಿಫೆಂಟ್ ಸೋನಾ ಮಸೂರಿ ಅಕ್ಕಿ ಹಾಕಿದರೆ ಪಲಾವ್ಗೆ ಒಳ್ಳೆ ಹೇಳಿ ಮಾಡಿಸಿದ ಅಕ್ಕಿ ಅಂತ ಹೇಳ್ಬೋದು. ಮೊಸರು ಬಜ್ಜಿಗೂ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದಾನೆ. ಮುಳ್ಳು ಸೌತೆ ಅದೇ ರೀತಿ ಈರುಳ್ಳಿಯನ್ನು ಹಾಕ್ಬಿಟ್ಟು, ಹಾಗೆ 4 ವಿಸಿಲ್ ನೋಡಿ, 1 2 3 4 ಹೇಳೋಷ್ಟರಲ್ಲಿ ರಪ್ಪ ಅಂತ ವಿಸಿಲ್ ಬಂದೇ ಬಿಡ್ತು. ಹಾಗೆ ಇವಾಗ ವಿಸಿಲ್ ಎಲ್ಲ ಕಂಪ್ಲೀಟಾಗಿ ಆರಿದ ಮೇಲೆ ಇವಾಗ ಮುಚ್ಚಳ ತೆಗೆದು ನೋಡಿದರೆ ಆಹಾ ಘಮ ಪಲಾವ್ ಅಂತೂ ಸಖತ್ತಾಗಿತ್ತು. ಮಶ್ರೂಮ್ ಮತ್ತು ಬ್ರೊಕೋಲಿ ಒಳ್ಳೆ ಕಾಂಬಿನೇಷನ್ ಪಲಾವಲ್ಲಿ ಅಂತ ಇವಾಗ ಗೊತ್ತಾಯಿತು ನನಗೆ. ಹಾಗೆ ತುಂಬ ಉದ್ರುದ್ರಾಗಿರುವಂಥ ಪಲಾವ್ ಕೂಡ ರೆಡಿಯಾಗಿದೆ. ನೀವು ಖಂಡಿತ ಈ ರೀತಿ ಟ್ರೈ ಮಾಡ್ಬೋದು, ತುಂಬಾ ಸಖತ್ತಾಗಿತ್ತು. ಮಾತ್ರ ಟ್ರೈ ಮಾಡಿ ಅಂತ ಕೂಡ ನಾನು ಹೇಳ್ತೇನೆ. ಹಾಗೆ ನಿಮಗೆ ವಿಡಿಯೋ ಖಂಡಿತ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಹಾಗೆ ಎಲ್ಲ ವೀಡಿಯೋಸ್ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಹಾಗೆ ಕಿಣಿಸ್ ಬಸ್ರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ ಆಯಿತಾ. ಸಪೋರ್ಟ್ ಮಾಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ಎಂಥ ಉದುರುದ್ರಾದ ಪಲಾವ್ ಮಾರೆ, ಎಷ್ಟು ಸಖತ್ತಾಗಿದೆ ನೋಡಿ, ಸ್ವರ್ಗ ಅಂತ ಹೇಳ್ಬೋದು. ಹಾಗೆ ಒಳ್ಳೆ ಮೊಸರು ಬಜ್ಜಿ ಕೂಡ ರೆಡಿಯಾಗಿದೆ.
ಇದನ್ನು ಹಾಕಿ ಒಂದು ಬೆಳಗಿನ ಬ್ರೇಕ್ಫಾಸ್ಟ್ ಅಂತೂ ಆಹಾ ಸಕ್ಕತ್ತಾಗಿತ್ತು. ಮೆಣಸನ್ನು ಮಾತ್ರ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೇನೆ ಮೊಸರು ಬಜ್ಜಿ, ಯಾಕಂದರೆ ಮಕ್ಕಳಿಗೆ ತಿನ್ನಬೇಕಾದ್ರೆ ಸಿಕ್ಕಿದರೆ ಪಕ್ಕಕ್ಕೆ ಇಡ್ತಾರಲ್ವ. ಹಾಗೆ ಇವಾಗಂತೂ ಟೇಸ್ಟ್ ಮಾಡಿ ಹೇಳ್ತಾ ಇದ್ದೇನೆ, ತುಂಬ ರುಚಿಯಾಗಿದೆ ಅಂದರೆ ತುಂಬ ರುಚಿಯಾಗಿದೆ. ಸ್ವರ್ಗನೇ ನಿಜವಾಗ್ಲೂ. ಆ ಚೀಸ್ ಕ್ಯೂಬ್ಸ್ ಎಲ್ಲ ಹಾಕಿರೋದ್ರಿಂದ ಸಕ್ಕತ್ತಾಗಿತ್ತು. ಆಹಾ ಬಾಯಲ್ಲಿಟ್ಟರೆ ಕರಗಿ ಹೋಗ್ತಾ ಇರುತ್ತೆ, ಅಷ್ಟು ಚೆನ್ನಾಗಿತ್ತು. ಹಾಗೆ ನನ್ನ ಮಗಳು ಇಲ್ಲಿ ವಿಡಿಯೋಗ್ರಾಫರ್ ಆಗಿದ್ದಾಳೆ ನನಗಿವಾಗ. ಹಾಗೆ ಅಮ್ಮ ನೀನು ಬಾಯಲ್ಲಿ ಸ್ಪೂನ್ ಇಟ್ಟು ಪೋಸ್ ಕೊಡು, ನಾನು ಫೋಟೋ ತೆಗಿತೇನೆ ಅಂತ ಹೇಳಿದ್ಲು. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. ಎಲ್ಲರೂ ಕೂಡ ಖುಷಿಯಾಗಿರಿ. ಥ್ಯಾಂಕ್ ಯು.